ಈಗ ಮೊದಲಿಗೆ ನೀವು ಭೈರಪ್ಪ ಅವ್ರದ್ದು ಯಾವ ಒಂದು ಕಾದಂಬರಿಯಿಂದ ನೀವು ಅವ್ರನ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಅವ್ರನ್ನ ತಿಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಸರ್, ನಾನು ಮೊದಲು ಭೈರಪ್ಪ ಅವ್ರ ಕಾದಂಬರಿ ಓದಿದ್ದು ಭೀಮಕಾಯ ಅಂತ. ನಾನು ಏಳ್ತಿದ್ದಾಗ ಓದಿದೆ. ಆಮೇಲೆ ಓದಿದ್ದು ತಪ್ಪಲಿ ಜ್ಞಾನದ ಮಗನೇ. ಆವಾಗ ನಮ್ಮ ಮನೇಲಿ ಶಾಲೆ ಓದ್ಬಿಟ್ಟು ಇವ್ನು ಅದನ್ನೇ ಓದ್ತಾನೆ ಅಂತೇಳಿ ಜಾಸ್ತಿ ಓದಕ್ಕೆ ಕೊಡ್ತಿರಲಿಲ್ಲ. ನಮ್ಮ ತಂದೆಯವ್ರು ಇಲ್ಲದಾಗ ನಾನು ಕದ್ದು ಅವ್ರ ಮುಂಜಾನೆ ವಾಕಿಂಗ್ ಹೋಗೋ ಟೈಮ್ 6 ರಿಂದ 7 ಅವಾಗ ಓದ್ತಿದ್ದೆ. ಸಾಯಂಕಾಲ ವಾಕಿಂಗ್ ಹೋಗೋ ಟೈಮ್ ಅವಾಗಷ್ಟೇ ಓದ್ತಿದ್ದೆ. ಅರ್ಧಂಬರ್ಧ ಓದಿದ್ದೆ. ಆ ರೀತಿ ನಿಮ್ಮ ಸಾಹಿತ್ಯ ಓದುವಂಥ ಪಯಣ ಪ್ರಾರಂಭ ಆಯಿತು. ಆಮೇಲೆ ಪಿ ಯು ಸಿ ನಾನು ಪಾಸ್ ಆದ ಕೂಡಲೇ ಮನೇಲಿ ಖುಷಿ ಆದರು. ಸೈನ್ಸ್ ಪಾಸ್ ಆದರೂ ಖುಷಿ ಆದರು. ನನಗೆ ಬೇಕಾಗಿದ್ದ ಸೀಟ್ ಸಿಕ್ತು. ಒಂದು ತಿಂಗಳೇನು ನಾನು ಗ್ಯಾಪ್ ಇತ್ತಲ್ಲ, ಆವಾಗ ನನ್ನ ಮನೆ ಪಕ್ಕ ಹೂಗಾರ್ ಸರ್ ಅಂತಿದ್ರು. ಹೂಗಾರ್ ಸರ್ ಅಂತ ಅವರು ಇಂಗ್ಲೀಷ್ ಪ್ರೊಫೆಸರ್ ಇದ್ದರು. ಅವ್ರನ್ನ ಕೇಳಿದೆ, ಸರ್ ಯಾವುದು ಓದಲಿ ಅಂತ. ಅವರು ನಿರಾಕರಣ ಓದು ಅಂತ. ನಿರಾಕರಣ ಓದಿ ನಾನು 2 ದಿವಸ ಕಳೆದೋಗ್ಬಿಟ್ಟೆ. ಅಂತ ಒಂದು ಅಂದರೆ ಈಗ ಆ ಒಂದು ಕಾದಂಬರಿನಲ್ಲಿ ಯಾವ ರೀತಿ ನಿಮಗೆ ಪ್ರಭಾವ ಬೀರುತ್ತೋ ಅವರ ಬರವಣಿಗೆ ಅಥವಾ ಆ ಒಂದು ಪಾತ್ರಗಳು ನಿಮ್ಮಲ್ಲಿ ಯಾವ ರೀತಿ ನಿಮ್ಮನ್ನು ಅದು ಪ್ರಭಾವ ಬೀರುತ್ತೋ, ನಿಮ್ಮಲ್ಲಿ ಯಾವ ರೀತಿ ಅದು ಬದಲಾವಣೆಗಳು ತತ್ತು? ಅವರ ಬಿತ್ತಿ ಓದಿ ನಾನು ಜಾಸ್ತಿ ಓದಬೇಕು, ನಾನು ಜಾಸ್ತಿ ತಿಳ್ಕೊಬೇಕು ಆ ಥರ ಅನ್ನಿಸ್ತು. ಮತ್ತು ನಾನು ಕೆಲವೊಂದು ಸಣ್ಣ ಪ್ರಭಾವ ಬೀರಿದೆ. ಆದರೂ ಹೇಳ್ತೀನಿ, ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಿದ್ದೆ. ನಾನು BSc ಫೈನಲ್ ಇಯರ್ದಾಗ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಿದ್ದೆ. 1 ಕಿಲೋಮೀಟರ್ ನಡಿಬೇಕಾಗಿತ್ತು. ನಾನು ದಿವಸ ಯಾರ್ದಾದ್ರು ಡ್ರಾಪ್ ಕೇಳ್ತಿದ್ದೆ. ಬಟ್ ಅವ್ರದ್ದು ದಾಟು ಓದ್ದೆ ನಾನು. ದಾಟುಲಿ ಸತ್ಯಭಾಮರ ಅಪ್ಪ ಇರ್ತಾನೆ, ಅವ್ನು ಎಷ್ಟು ಸ್ವಾಭಿಮಾನಿ ಇರ್ತಾನೆ. ನಾನು ಯಾಕೆ ಇನ್ನೊಬ್ಬರು ಇದು ಡ್ರಾಪ್ ಕೇಳ್ಬೇಕಂತ ಅವತ್ತಿನ ನಾನು ಡ್ರಾಪ್ ಕೇಳೋದು ಬಿಟ್ಬಿಟ್ಟೆ. ಇದೊಂದು ಸಣ್ಣ ಇದಾಗಿರ್ಬೋದು, ಬಟ್ ನಾನು ಅವಾಗ 21 ವರ್ಷದ ಹುಡುಗನು. ಆಗಿನ ಕಾಲಕ್ಕೆ ನನಗೊಂಥರ ಕ್ರಾಂತಿಕಾರಿ ಯೋಚನೆ ಅನ್ನಿಸ್ತು. ಹೌದಲ್ಲ, ಇನ್ನೊಬ್ಬರನ್ನ ಯಾಕೆ ನಾವು ಕೇಳಬೇಕು? ಸತ್ಯಭಾಮರಪ್ಪ ಎಷ್ಟೇ ಏನೋ ಮಿನಿಸ್ಟ್ರ್ ಮಗ ಅಳಿಯ ಆಗ್ತೀನಿ ಅಂದ್ರೂ ಒಪ್ಪಲಿಲ್ಲ ಅವನು. ಸ್ವಾಭಿಮಾನ ಈ ಥರ. ಮತ್ತು ಆಮೇಲೆ ಭೈರಪ್ಪುರದಲ್ಲಿ 24 ಕಾದಂಬರಿ ಬರೆದಿದ್ದಾರೆ. ಅದರಲ್ಲಿ ನಾನು 15 ಓದಿದ್ದೀನಿ. ಇನ್ನು 9 ಎದಕ್ಕೆ ಬಿಟ್ಟಿದ್ದೇನೆ ಅಂದರೆ, ಎಲ್ಲ ಮುಗಿಸಿದ್ರೆ ನನ್ನ ಜೀವನದಲ್ಲಿ ಮತ್ತೆ ನೆಕ್ಸ್ಟ್ ಏನು ಮುಂದೆ ಒಂಥರ ಎಲ್ಲ ಮುಗಿದು ಈಗ ಮನುಷ್ಯ ಮೂನಿಗೆ ಹೋಗ್ಬೇಕು, ಚಂದ್ರ ಹೋದ್ಮೇಲೆ ಏನಿಲ್ಲ. ಹೌದು, ಆ ಥರ ನಾನು ಈಗ ಪ್ರತಿ ವರ್ಷ ಒಂದೊಂದು ಆಸ್ವಾದನೆ ಮಾಡ್ಕೊಂಡು ಬಿಟ್ಟಿದ್ದೀನಿ. ಈ ವರ್ಷ ನಾನು ನೆಲೆ ಓದಿದೆ. ಅವರ ಒಂದು ಮತದಾನ ಕಾದಂಬರಿ ಅದು ಓದಿಲ್ಲ. ಅದು ಭಾಳ ಚೆನ್ನಾಗಿದೆ. ಚುನಾವಣೆಗಳ ಬಗ್ಗೆ ಇದು ನನಗೆ ಭೈರಪ್ಪವ್ರದ್ದು ಪರ್ವ ಒಂದು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಎಲ್ಲ 2 ದಿವಸದಲ್ಲಿ ಓದನ್ನು ಪರ್ವ ಒಂದು ಕಂಪ್ಲೀಟ್ ಮಾಡೋಕೆ ಓದೋಕ್ಕಾಗಲಿಲ್ಲ. ಉತ್ತರಾಖಂಡ ಒಂದು ಕಂಪ್ಲೀಟ್ ಓದೋಕ್ಕಾಗಲಿಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ. ಅದು ನನ್ನ ಕೊರತೆನೋ ಏನೋ ಗೊತ್ತಿಲ್ಲ. ಅದೊಂದು ನಾನು ಮಾಡ್ಬೇಕು ಸರ್. ಅದೊಂದು ನಾನು ಅವೆರಡು ಓದಿ ಅರ್ಧ ಬಿಟ್ಟಿದ್ದ ಕಾದಂಬರಿಗಳಂದರೆ ಅವೆರಡು ಅಷ್ಟೇ. ಕೊನೆಯದಾಗಿ ನಿಮ್ಮ ಭೈರಪ್ಪನವ್ರ ಬಗ್ಗೆ ನಿಮ್ಮ ವೈಯಕ್ತಿಕವಾಗಿ ಅಭಿಪ್ರಾಯ ಏನಿದೆ? ಅವ್ರ ಬಗ್ಗೆ ಭೈರಪ್ಪವ್ರ ಬಗ್ಗೆ ತುಂಬು ಜೀವನ ಬಾಳಿದರು. ಜೀವನ ಅಂದರೆ ಹೀಗೆ ಬದುಕಬೇಕಂತ ಇನ್ನೊಬ್ಬರಿಗೆ ಮಾದರಿ ಆಗೋ ಥರ ಬಾಳಿದರು. ಮತ್ತು ಅವ್ರ ಜೀವನದಲ್ಲಿ ಯಾವುದೇ ರಿಗ್ರೆಟ್ ಇಟ್ಕೊಳ್ಳಿಲ್ಲ. ಏನು ಮಾಡ್ಬೇಕು ಎಲ್ಲ ಮಾಡಿದ್ರು. ಸಾಹಿತ್ಯ ಸೇವೆ ಎಲ್ಲ ಮಾಡಿದರು. ಊರಿಗೆ ನೀರು ಹರಿಸ್ಬೇಕು ಅದನ್ನು ಮಾಡಿದರು. ತಾವು ಯಾವ ಬಡತನ ಥರ ಕಷ್ಟಪಟ್ಟು ಓದಿದ್ರಲ್ಲ, ಬರೀ ದಿವಸ ಒಂದೇ ಹೊತ್ತು ಊಟ ಮಾಡಿ 2 ಹೊತ್ತು ಮಾಡಿದ್ರಲ್ಲ, ಆ ಥರ ಇನ್ನೊಬ್ಬರಿಗೆ ಆಗಬಾರ್ದು ಅಂತೇಳಿ ಒಂದು ಟ್ರಸ್ಟ್ ಮಾಡಿದರು. ಸ್ವಂತ ದುಡ್ಡಿನಿಂದ ಟ್ರಸ್ಟ್ ಮಾಡಿದ ಏಕೈಕ ಸಾಹಿತಿ ಭೈರಪ್ಪ. ಎಲ್ಲ ಮಾಡಿ ಅವರು ಇವತ್ತು 94ನೇ ವಯಸ್ಸಿಗೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು ಕೇವಲ ದೈಹಿಕವಾಗಿ ಅಗಲಿರ್ಬೋದು, ಮಾನಸಿಕವಾಗಿ ಅವರು ಯಾವತ್ತೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನೀವು ನೋಡಿರ್ಬೋದು, ಸಪ್ನ ಬುಕ್ ಹೌಸಲ್ಲಿ ಎಲ್ಲರ ಬುಕ್ಕಿಗೂ 10% ಆಫ್ ಇರುತ್ತೆ. ನಿಜ. ಕನ್ನಡ ಕಾರ್ಡ್ಗೆ. ಹೌದು. ಭೈರಪ್ಪವ್ರ ಬುಕ್ಕಿಗೆ ಇರಲ್ಲ. ಅಂದರೆ ಕನ್ನಡಕ್ಕೊಂದು ಸ್ಟಾರ್ ವ್ಯಾಲ್ಯೂ, ಪ್ರಚಾರ ವ್ಯಾಲ್ಯೂ, ಒಂದು ಮಾರ್ಕೆಟ್, ಒಂದು ಘನತೆ, ಬ್ರ್ಯಾಂಡ್ ಒಂದು ಕ್ರಿಯೇಟ್ ಮಾಡಿದ್ದು ಭೈರಪ್ಪ. ಈಗ ನೀವೆಲ್ಲ ಬರೀ ಯುವಕರೇ ಬರ್ತಿದ್ದಾರೆ ಭೈರಪ್ಪನವ್ರದ್ದು ಮಾಡೋಕ್ಕೆ. ನಮ್ಮನ್ನೆಲ್ಲ ಅಂದರೆ ಈಗ ನಮ್ಮ ಕನ್ನಡ ಸಾಹಿತ್ಯನ ಮುಂದೆ ಬೆಳೆಸೋರೇ ನಮ್ಮಂಥ ಯುವಕರು. ಅವರು ಭೈರಪ್ಪವ್ರ ಬಗ್ಗೆ ಹೆಚ್ಚಿಸಿ ತಿಳ್ಕೊಳ್ಳಿ. ಅವ್ರ ಥರ ಒಳ್ಳೆ ಇವತ್ತು ಅವರು ನಮ್ಮನ್ನು ಅಗಲಿರ್ಬೋದು, ಬಟ್ ಅವರ ಬರಹಗಳಿಗೆ ಸಾವಿಲ್ಲ. ಅದು ಸದಾ ಜೀವಂತವಾಗಿರುತ್ತೆ. ಈಗಲ್ಲ, ಇನ್ನು ಮುಂದೆ ಎಷ್ಟೋ ಜನ್ರೇಷನ್ ಹೋದ್ರೂ ಅದು ಜೀವಂತವಾಗಿರುತ್ತೆ. ಅದಕ್ಕೆ ನಿಮ್ಗೆ ಜ್ಞಾನಪೀಠ ಪ್ರಶಸ್ತಿ ಅಂತ ಕೇಳ್ತಿರೋರು. ಕಾಳಿದಾಸನ ಬರ 500 ವರ್ಷ ಆದರೂ ಓದ್ತೀರ, 1000 ವರ್ಷ ಓದಿರ. ನಿಜ. ನಂದು ಇನ್ನೊಂದು 500 ವರ್ಷ ತನಕ ಇದ್ರೆ ಸಾಕು ನನಗೆ. ಅಷ್ಟೇ ಇದು ಅಷ್ಟೇ ಜ್ಞಾನ. ಅದು ಜೀವಂತ ಬರಬೇಕು, ಸಾಯಬಾರ್ದು ಅನ್ನೋದು ಉದ್ದೇಶ. ಅದನ್ನು ನಾವೆಲ್ಲರೂ ಸಾಕಾರ ಮಾಡಿದರೆ ಅಷ್ಟು ಸಾಕು. ಥ್ಯಾಂಕ್ ಯು.